ಹಲೋ ಗೈಸ್, ಈ ಒಂದು ಕಂಪ್ಲೀಟ್ ವಿಡಿಯೋ ಸಂಡೇ ಈವ್ನಿಂಗ್ದು ವ್ಲಾಗ್ ಆಗಿರುತ್ತೆ. ಸೊ ಈ ಒಂದು ವ್ಲಾಗಲ್ಲಿ ಚಿಕನ್ ಗ್ರೇವಿ ಡಿಫ್ರೆಂಟಾಗಿ ಮಾಡಿದೆ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮ್ಮ ಅತ್ತೆ ಮಾಡುವಂತಹ ಕಬಾಬ್ ತುಂಬ ಟೇಸ್ಟಿಯಾಗಿರುತ್ತೆ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಆಮೇಲೆ ನಾನು ಇಷ್ಟು ದಿನ ಯಾಕೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಕೂಡ ಹಾಕಿದ್ದೀನಿ. ಫುಲ್ ವಿಡಿಯೋ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ. ಹಾಗೆ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿರಲೇಬೇಕು ಗೈಸ್, ಇಲ್ಲ ಅಂದರೆ ಹೇಗೆ ಹೇಳಿ. ಸೊ ಅದಾದಮೇಲೆ ಇದು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ಫುಲ್ ಮಳೆ ಬರ್ತಿತ್ತು. ಓಕೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಹಾಗೆ ಇನ್ಸ್ಟೆಂಟ್ ಫಿಲ್ಟರ್ ಕಾಫಿ ಲಿಕ್ವಿಡ್ನ ತೊಗೊಂಡು ಬಂದಿದ್ದೆ. ಸೊ ಇದು ಹೇಗಿರುತ್ತೆ ಅಂತ ಟ್ರೈ ಮಾಡಿದೆ ಗೈಸ್. ಸಕ್ಕತ್ತಾಗಿದೆ. ಈ ಮಳೆಗೆ ಮತ್ತು ಈ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರೆ ಆಹಾ ಅನ್ನಿಸ್ತಾ ಇತ್ತು. ನಿಮ್ಗೆ ಯಾರಿಗಾದರೂ ಕುಡಿಬೇಕು ಅಂತ ಅನಿಸಿದ್ರೆ ಈ ಲಿಕ್ವಿಡ್ ಕೂಡ ಸಿಗುತ್ತೆ ಅನಿಸುತ್ತೆ ಇವಾಗ. ಸೊ ನಾನು ತೊಗೊಂಡು ಬಂದಿದ್ದು ಮಾರ್ಟಲ್ಲಿ, ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ನಮ್ಮ ಪುಟಾಣಿಗೂ ಕೂಡ ಹಾಲು ಕಾಯಿಸಿ ಕೊಟ್ಟೆ. ಸೊ ಹಾಲು ಕೊಡಲ್ಲ ಅಂದಿದ್ದಕ್ಕೆ ಅವ್ನು ರಿಯಾಕ್ಟ್ ನೋಡಿ ಹೇಗೆ ಮಾಡ್ತಾನೆ. ಏನು ಬೇಕಮ್ಮ? ಬಜ್ಜಿ ನಿನಗಿಲ್ಲ ಅಂತ ಹೇಳ್ತಾ ಡ್ಯಾಡಿ. ಸ್ವಲ್ಪ ಹಿಂದಕ್ಕೆ ಹೋಗ್ಲಿ. ಏನು ಹೇಳ್ತೇಳು? ಬಜ್ಜಿ ಬೇಡ ಅಲ್ವಾ ನಿನಗೆ? ಸ್ವಲ್ಪ ಬಜ್ಜಿ ಬೇಕಾ ಬೇಡವಾ? ಏಂತಕ್ಕೆ ಬೇಕು? ಇವಾಗಲೇ 7 o'clock ಆಗ್ತಾ ಬಂದಿದೆ. ಮತ್ತೆ ನೀನು ಯಾವಾಗ ಊಟ ಮಾಡ್ತೀಯಾ? ನಿನಗೆ ಬಜ್ಜಿ ಬೇಡ, ನಡಿ ಬಾ ಈ ಕಡೆ. ಅದನ್ನೆಲ್ಲ ಮುಟ್ಟಬಾರ್ದು, ನಡಿ. ಬಜ್ಜಿ ಬೇಡ, ಬಜ್ಜಿ ಇಲ್ಲ, ಬಜ್ಜಿ ಇಲ್ವೇ ಪಾಪ. ಆಮೇಲೆ ಪಾಪನ್ ತುಂಬ ಅಳ್ಸೋದು ಬೇಡ ಅಂತ ಅವನಿಗೆ ಹಾಲು ಕೊಟ್ಟು ಕಳಿಸ್ದೆ. ಸೊ ಹಾಗೆ ನಾನು ಕೂಡ ಕಾಫಿ ಕುಡಿದ್ರೆ ತುಂಬಾ ಚೆನ್ನಾಗಿ. ಕಾಫಿ ಜೊತೆಲಿ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಇವತ್ತು ಸಂಡೇ ಆಗಿದ್ದರಿಂದ ಮಾರ್ನಿಂಗಿಂದ ನಾನ್ ವೆಜ್ ತರಿಸಿರಲಿಲ್ಲ. ಸೊ ನೈಟ್ ಡಿನ್ನರ್ಗೆ ಏನಾದರೂ ತರಿಸಿ ಮಾಡೋಣ ಅಂತ ಹೇಳಿ ನಾನು ಇವಾಗ ಇದ್ರ ಜೊತೆಲಿ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸಂಜೆ ಡಿನ್ನರ್ಗೆ ಚಿಕನ್ ತರಿಸ್ಬೇಕು. ನಂದು ಚೈನ್ ಒಂದು ಆ ಕಡೆ ಬಿಸಾಕ್ಸ್ಬಿಟ್ಟಿದ್ದಾನೆ. ಹಾಗೆ ಪಾಪು ಅವರಪ್ಪ ಜೊತೆ ಆಟ ಆಡ್ಕೊಂಡಿದ್ದು ಮಲಗಿಬಿಟ್ಟ. ಸೊ ಅವ್ನು ಮಲಗಿದ್ದಾದ್ಮೇಲೆ ಸರಿ ಚಿಕನ್ ತೊಗೊಂಡು ಬಂದುಬಿಡೋಣ ಅಂತ ಹೇಳಿಬಿಟ್ಟು ಚಿಕನ್ ತೊಗೊಂಡು, ನನಗೂ ಕೆಲವೊಂದು ಐಟಮ್ಸ್ ಬೇಕಿತ್ತು. ಹಾಗೆ ಮಾರ್ಟ್ಗೆ ಹೋಗಿ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದೆ. ಅವನು ನಾವು ಬರೋ ಅಷ್ಟರಲ್ಲಿ ಎದ್ಬಿಟ್ಟಿದ್ದ. ಸೊ ಅವ್ನು ಹಾಗೆ ಕೋಳಿ ನಿದ್ದೆ ಮಾಡ್ತಾ ಇರ್ತಾನೆ. ಅಂದರೆ ಜಾಸ್ತಿ ನಿದ್ದೆ ಮಾಡಲ್ಲ, ಅವ್ನಿಗೆ ಹಗಲು ನಿದ್ದೆ ಕಡಿಮೆ. ಅವ್ನು ನೈಟ್ ಟೈಮ್ ಚೆನ್ನಾಗಿ ನಿದ್ದೆ ಮಾಡ್ಕೊಳ್ತಾನೆ. ಬಟ್ ಸಿಕ್ಕಾಬಟ್ಟೆ ತರಲೆ ಬಂದು ತಲೆ ತಿಂತಾನೆ ಇದ್ದ ಇವತ್ತು. ಏನು ಏನು ಸಿಗಬಾರ್ದು ಅಂತ ಇಟ್ಟಿದ್ನೋ ಅದೇ ಸಿಕ್ಕಿದೆ ನೋಡಿ ನಿನಗೆ. ಐಟಮ್ಸ್ನ ತೊಗೊಂಡು ಬಂದಿದ್ದ ತಕ್ಷಣ ಬಿಸ್ಕೆಟ್ಸ್ನ ಮುಚ್ಚಿಕೋಣ ಅಂತ ಅಂದ್ಕೊಂಡೆ. ಬಟ್ ಮರೆದೋದೆ ಯಾವುದೋ ಜ್ಞಾನದಲ್ಲಿ. ಸರಿ ಎತ್ತಿಡೋಣ ಅನ್ನೋ ಅಷ್ಟರಲ್ಲಿ ಬಂದು ನೋಡಿಬಿಟ್ಟ. ಅದು ನೋಡಿದ್ಮೇಲೆ ಬಿಡ್ತಾನೆ, ಇನ್ನು ಎತ್ಕೊಂಡು ಹೋಗೇ ಬಿಟ್ಟ. ಕೊನೆಗೂ ಬೇಡ ಅಂದರೂ ಕೇಳಲ್ಲ ಇತ್ತೀಚೆಗೆ. ಏನಾದರೂ ಒಂದು ಹೇಳಿದ್ರೆ ತರಲೆ ಮಾತುಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಒಂದು ಸಿಕ್ಕಾಪಟ್ಟೆ ಮಾತು ಕಲಿತ್ಬಿಟ್ಟಿದ್ದಾನೆ. ಸೊ ಹಾಗೆ ಹಾಲು ಮೊಸರು ಮತ್ತು ತೇಜುದು ಕಬಾಬ್ ಪೌಡರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ರೆಶ್ ಕ್ರೀಮ್ ಎಲ್ಲ ತೊಗೊಂಡು ಬಂದಿದ್ದೆ, ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ. ಹಾಗೆ ನಾನು ಇವಾಗ ಚಿಕನ್ಗೂ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಟೊಮೊಟೊನ ಸಣ್ಣ ಸಣ್ಣಕ್ಕೆ ಹಚ್ಕೋಬೇಕು. ಸೊ ಅದಕ್ಕೆ ಪ್ರೆಸರಲ್ಲಿ ಕಟ್ ಮಾಡೋಣ ಅಂತ ಸೈಡ್ಗೆ ಎತ್ತಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಗ ಬೇಗ ಮಾಡ್ಬೋದು. ನಾನು ಹಾಗೆ ಕಬಾಬ್ ರೆಸಿಪಿ ಕೂಡ ತೋರಿಸ್ತೀನಿ ನಿಮಗೆ. ನಮ್ಮ ಅತ್ತೆ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಸೊ ಅದು ಕೂಡ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿ, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಮತ್ತೆ ನೋಡಿ ಮತ್ತೆ ಬಂದಿದ್ದಾನೆ ಇವತ್ತು. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ಟ. ನನಗಂತೂ ಯಾಕಾದರೂ ಅಡುಗೆ ಮಾಡ್ತಾ ಇದ್ದೀನಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು. ನಮ್ಮ ಅತ್ತೆಯವರು ಕೂಡ ಬಾರೋ ಅಂತ ಕರೀತಾ ಇದ್ರು ಕೂಡ ಈ ಕೇಳೋದೇ ಇಲ್ಲ. ಬಂದು ಹಠ ಮಾಡಿಬಿಟ್ರೆ ಇತ್ತೀಚೆಗೆ ಹಠ ಜಾಸ್ತಿ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ಹಾಗೆ ಸರಿ ಬಿಡು, ಅವ್ನು ಯಾವಾಗಲೂ ಇರೋದೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಚಿಕನ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಅದು ಸ್ಪೈಸಸ್ ಇರುತ್ತಲ್ಲ ಅದನ್ನೆಲ್ಲ ಹಾಕಿಬಿಟ್ಟು 2-3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಯಾಕಂದರೆ ಖಾರ ಹಾಕ್ಕೊಳ್ಳೋದ್ರಿಂದ ನಾವು ಬರೀ ಹಸಿಮೆಣ್ಸಿನ್ಕಾಯಿನ 1-2 ಇಲ್ಲ 3 ಹಾಕ್ಕೋಬೇಕಾಗುತ್ತೆ, ಅಷ್ಟೇ ಸಾಕು. ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡೋದು. ಸೊ ಈ ರೀತಿ ಕಲರ್ ಎಲ್ಲ ಚೇಂಜ್ ಆಗಿದ್ದಾದಮೇಲೆ ನಾವು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊನ ನಾನು ಆಗಲೇ ಹೇಳ್ದಂಗೆ ಸಣ್ಣ ಸಣ್ಣಕ್ಕೆ ಹಚ್ಕೊಡಿ, ಅಥವಾ ನೀವು ಮಿಕ್ಸಿಗೆ ಹಾಕ್ಬಿಟ್ಟು ಸುಮ್ಮನೆ ಅರ್ಧಂಬರ್ಧ ಇದು ಮಾಡಿ, ಅಷ್ಟೇ ಸಾಕು. ತುಂಬ ಮಸಾಲೆ ಅನಿಸಲ್ಲ, ತುಂಬ ಮೈಲ್ಡ್ ಆಗಿರುತ್ತೆ ಮತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋಷ್ಟರಲ್ಲಿ ಮತ್ತೆ ಬಂದ ನೋಡಿ. ಇವಾಗ ಮಾತಾಡೋ ಡ್ಯಾಡಿ ಏನು ಹೇಳಿ, ಇವಾಗ ಮಾತಾಡೋ ಡ್ಯಾಡಿ ಏನು
ತಿರುಗ್ತಾರೆ ಡ್ಯಾಡಿ ಎತ್ಕೊ ಉಮ್ಮ ಕೊಟ್ಬಿಡು ಉಮ್ಮ ಕೊಟ್ಬಿಡು ಬೇಗ. ಇವ್ರದ್ದು ಇವ್ರ ಡ್ಯಾಡಿದು ಇಬ್ಬರದು ಇರೋದೇ ಯಾವಾಗ್ಲೂ. ಸೊ ಆಮೇಲೆ ನಾನು ನನ್ನ ಅಡುಗೆ ಕಡೆ ಬಂದೆ. ಇದಕ್ಕೆ ಇವಾಗ ನಾನು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮೂರನ್ನು ಮಿಕ್ಸಿಗೆ ಹಾಕಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು 2 ಸ್ಪೂನಷ್ಟು ಹಾಕಿ ನಾವು ಕ್ಲೀನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವು ಇದಕ್ಕೆ ನಾನು ಇನ್ನೂ ಸಾಲ್ಟ್ ಮತ್ತು ಸ್ಪೈಸಸ್ ಅದೇ ಸ್ಪೈಸಿಗೆ ಏನೂ ಹಾಕಲಿಲ್ಲ. ಅದನ್ನು ಫಸ್ಟು ಚಿಕನ್ ಸ್ವಲ್ಪ ಇದಾಗ್ತಿದ್ದಂಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಮಿಕ್ಸ್ ಈ ಥರ ಮಾಡಿ ಆಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಯಾಕಂದರೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಖಾರ ಇದೆ ಮೆಣಸಿನ್ಕಾಯಿ, ಅದಕ್ಕೋಸ್ಕರ. ಆಮೇಲೆ ಗರಂ ಮಸಾಲ ಮತ್ತು ಚಿಕನ್ ಮಸಾಲ, ಏನೇ ಆಗಲಿ ಉಪ್ಪು ಖಾರ ಎರಡು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ ಅಷ್ಟೇ. ಇಷ್ಟನ್ನು ಹಾಕ್ಕೊಂಡು ನೀರು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ನಾನು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಕ್ರೀಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಫ್ರೆಶ್ ಕ್ರೀಮು. ಸೊ ಹಾಗೆ ಬೆಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ನೀವು ಕರ್ಡ್ ಹಾಕ್ಕೋಬೋದು ಒಂದು 4-5 ಸ್ಪೂನು. ಸೊ ಅಷ್ಟೇ ಗೈಸ್. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಸೊ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ನಾನು ಇವತ್ತು ಚಪಾತಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಸೊ ಮುದ್ದೆಗೆ ಮತ್ತು ಚಪಾತಿಗೆ, ರೈಸ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈಗ ನೋಡಿ ನಮ್ಮ ಅತ್ತೆಯವರು ಕಬಾಬ್ಗೆ ಇಲ್ಲಿ ಮಿಕ್ಸ್ ಮಾಡಿಕೊಡ್ತಿದ್ದಾರೆ. ಏನಿಲ್ಲ, ಚಿಕನ್ಗೆ ನಾನು ಆಗಲೇ ಹೇಳಿದ್ನಲ್ವ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ನ ಹಾಕಿದ್ದಾರೆ. ಸ್ವಲ್ಪ ಟೇಸ್ಟಿಂಗ್ ಪೌಡರ್ ಹಾಕ್ತಿದ್ದಾರೆ. ಹಾಗೆ ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದಾರೆ. ಸ್ವಲ್ಪ ಕಾರ್ನ್ ಫ್ಲೋರ್ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಆಮೇಲೆ ಕಬಾಬ್ ಪೌಡರ್, ತೇಜೋರ್ದು ಕಬಾಬ್ ಪೌಡರ್ನ ಹಾಕ್ತಿದ್ದಾರೆ. ಒಂದು ಎಗ್. ಸೊ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಫಸ್ಟು ಪಾಪುಗೆ ಸ್ವಲ್ಪ ಎತ್ತಿಕ್ಕೆ ಬಿಡ್ತಾರೆ. ಯಾಕೆ ಗೊತ್ತಾ, ನಮ್ಮ ಪಾಪು ಜಾಸ್ತಿ ಸ್ಪೈಸಿ ತಿನ್ನಲ್ಲ. ಸೊ ಮೀಡಿಯಮಾಗಿ ಸ್ಪೈಸ್ ಆಗಿದ್ದರೆ ತಿಂತಾನೆ. ಸೊ ಅದಕ್ಕೋಸ್ಕರ ಅವನಿಗೆ ಒಂದು 4-5 ಪೀಸ್ ಎತ್ತಿ ಸೈಡ್ಗೆ ಇಡ್ತಾರೆ. ಆಮೇಲೆ ಇದಕ್ಕೆ ಇನ್ನೊಂದು ಪ್ಯಾಕೆಟ್ ಕಬಾಬ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟರು. ಸೊ ಇದಕ್ಕೆ ನೀವು ಕಲರ್ ಬೇಕು ಅಂದರೆ ಕಲರ್ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು. ನಮ್ಮ ಅತ್ತೆ ಕೂಡ ಸ್ವಲ್ಪ ಕಲರ್ ಪೌಡರ್ ಆ್ಯಡ್ ಮಾಡಿದ್ದಾರೆ ಇದಕ್ಕೆ. ಈಗ ನಾನಿಲ್ಲಿ ಚಪಾತಿಗೆ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಮ್ಮ ಪಾಪುದು ಕಬಾಬ್ದು ಎಲ್ಲ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಮತ್ತು ನಮಗೆ ಕಬಾಬ್ಗೂ ಕೂಡ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಇನ್ನೇನು, ಎಣ್ಣೆ ಹಾಕು, ಎಣ್ಣೆಯಲ್ಲಿ ಬಿಡು, ಅಷ್ಟೇ. ಚಪಾತಿ ಮಾಡೋದೇನು ಹೇಳ್ಕೊಡ್ಬೇಕಾ? ಚಪಾತಿ ಮಾಡೋದಂತೂ ನಾನು ಇತ್ತೀಚೆಗೆ ಫಾಸ್ಟಾಗಿ ಮಾಡೋದು ಕಲಿತ್ಬಿಟ್ಟಿದ್ದೀನಿ ಗೈಸ್. ಎಷ್ಟು ಬೇಕೋ ಅಷ್ಟೇ ಇಸ್ಕೊಂಡು ಬೇಗ ಬೇಗ ಮಾಡು, ಇಡು, ಅಷ್ಟೇ. ಸೊ ಕಬಾಬ್ ಕೂಡ ಒಂದು ಕಡೆ ರೆಡಿ ಆಗ್ತಿದೆ, ಇನ್ನೊಂದು ಕಡೆ ಚಪಾತಿಗೆ ಇಟ್ಕೊಂಡಿದ್ದೆ. ಚಪಾತಿ ಕೂಡ ರೆಡಿ ಆಗ್ತಿದೆ. ಸೊ ನಮ್ಮ ಪಾಪುಗೆ ನಾನು ಕಬಾಬ್ ಮಾಡಿಕೊಟ್ಟಿದ್ದೆ. ಹೇಗಿದೆ ಅಂತ ಕೇಳಿದ್ದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಸೊ ಸ್ವಲ್ಪ ಸ್ಪೈಸಿ ಕಡಿಮೆ ಇದ್ದರೆ ತಿಂತಾನೆ, ಇಲ್ಲಾಂದರೆ ತಿನ್ನಲ್ಲ. ಆಮೇಲೆ ಈ ರೀತಿ ಅಡುಗೆ ಮಾಡ್ಕೊಳ್ತಾ ತಿನ್ನೋವಾಗ ನನಗೆ ನಮ್ಮ ಊರಲ್ಲಿ ನನ್ನ ಫ್ರೆಂಡ್ ಹರ್ಷಿತ್ ಅಂತ ಇದ್ದಾರೆ, ಅವ್ರ ಫಾದರ್ ನೆನಪಾಗ್ತಾರೆ. ಅವ್ರು ಏನು ಹೇಳ್ತಾಯಿದ್ರು ಗೊತ್ತಾ, ಹೆಣ್ಮಕ್ಳು ಜಾಸ್ತಿ ಊಟ ಯಾಕೆ ಮಾಡಲ್ಲ ಗೊತ್ತಾ, ಅವರು ಅಡುಗೆ ಮಾಡ್ತಾನೆ ಸ್ವಲ್ಪ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಬಿಟ್ಟಿರ್ತಾರೆ, ಅದಕ್ಕೆ ಅಂತ ಹೇಳ್ತಾಯಿದ್ರು. ಅದು ನೆನಪು ಮಾಡ್ಕೊಳ್ತಾ ಇರ್ತೀನಿ ಆವಾಗವಾಗ. ಸೊ ಆಮೇಲೆ ಇವತ್ತು ಸ್ಪೆಷಲ್ ಅಡುಗೆಗಳು ಅಂದರೆ ಕಬಾಬ್, ಹಾಗೆ ಚಿಕನ್, ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿ, ಚಪಾತಿ, ರೈಸ್, ಹಾಗೆ ಬೆಳಗ್ಗೆ ಮಾಡಿರೋಂಥ ಹಾಲು ಸಾಂಬಾರು, ಪಡ್ಲಕಾಯಿ ಹಾಕಿ ಹಾಲು ಸಾಂಬಾರು ಮಾಡಿದೆ. ತುಂಬ ಚೆನ್ನಾಗಿತ್ತು, ಬಟ್ ನಾನು ತಿಂದಿಲ್ಲ. ಸೊ ಇಷ್ಟು ಗೈಸ್ ಇವತ್ತಿನ ಅಡುಗೆ. ಏನು ಅಷ್ಟೇ ತಿನ್ನಬೇಕು. ನನ್ನ ಹಸ್ಬೆಂಡ್ಗೆ ಊಟ ಇಟ್ಕೊಟ್ಟು ಆಮೇಲೆ ನಾನಿವಾಗ ಊಟ ಮಾಡ್ತಾಯಿದ್ದೀನಿ. ಸೊ ಟೇಸ್ಟ್ ಅಂತೂ ಹೇಗಿದೆ ಅಂತ ಟ್ರೈ ಮಾಡಿದೆ, ಸಖತ್ತಾಗಿತ್ತು. ಮಿಸ್ ಮಾಡಿದ್ರೆ ಚಿಕನ್ ಗ್ರೇವಿ ಅಂತೂ ಟ್ರೈ ಮಾಡಿ ಗೈಸ್, ತುಂಬಾ ಚೆನ್ನಾಗಿದೆ. ಕಬಾಬ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಯಾಕೆ ಇಷ್ಟು ದಿನ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಅಂತಂದರೆ, ನನ್ನ ಒಂದು ಚಾನಲು ಡಿಮಾನಿಟೈಸೇಷನ್ ಆಗಿದೆ. ಸೊ ರೀಸನ್ ಏನಂತ ನನಗೂ ಗೊತ್ತಿಲ್ಲ. ಸೊ ಫಸ್ಟ್ ಅಪೀಲ್ ಅದು ರಿಜೆಕ್ಟ್ ಕೂಡ ಆಯಿತು. ಸೊ ಅದರಿಂದ ನಾನು ಸ್ವಲ್ಪ ಡಿಮೋಟಿವ್ ಆದೆ. ಅದಕ್ಕೋಸ್ಕರ ನಾನು ಇವಾಗ ಯೂಟ್ಯೂಬ್ಗೆ ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ಅಂದರೆ ಯೂಟ್ಯೂಬಲ್ಲಿ ನಂದು ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಚಾಲೆಂಜ್ ತಗೊಳ್ಳೋಣ ಅಂತ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಏನೋ ಒಂದು ವಿಡಿಯೋ ಬರ್ತಾನೆ ಇರುತ್ತೆ ಗೈಸ್, ಯೂಸ್ಫುಲ್ ಆಗೋವಂಥ ವಿಡಿಯೋ. ಸೊ ನೋಡಿ ಸಪೋರ್ಟ್ ಮಾಡಿ. ನಿಮಗೆ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಅದರಿಂದ ನಾನು ಕೂಡ ಈ ಚಾಲೆಂಜ್ ಏನಾಗುತ್ತೆ ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡೋಕ್ಕಾಗುತ್ತೆ. ಯೂಟ್ಯೂಬ್ ನಿಜವಾಗ್ಲೂ ಟ್ರೂನಾ ಫೇಕ್ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಬಾಯ್ ಬಾಯ್.